ರುದ್ರ, ನಿನ್ನ ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳು ಎದ್ದು ಕುಣಿತಾ ಇದ್ದಾವೆ ಅಂತ ನನಗೆ ಗೊತ್ತು. ಆದರೆ ಕೇಳಿಲ್ಲಿ, ಆ ನಾಗಿಣಿ ಈಗಾಗಲೇ ತನ್ನ ಎಲ್ಲ ಶಕ್ತಿಗಳನ್ನ ಕಳ್ಕೊಂಡು ಶಕ್ತಿಹೀನವಾಗಿದ್ದಾಳೆ. ಹೌದಾ ಬಾಬಾ? ರುದ್ರ, ನೋಡಲ್ಲಿ, ಅದೇ ನಾಗಾಮೃತ. ಆ ನಾಗಿಣಿ ತನ್ನೆಲ್ಲ ಶಕ್ತಿಗಳನ್ನ ಪಡ್ಕೊಳ್ಳೋದಕ್ಕೆ ಬೇಕಾಗಿರೋ ಸಂಜೀವಿನಿ. ಆ ನಾಗಿಣಿ ಇದನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದೇ ಬರಬೇಕು ರುದ್ರ. ಆ ಸಮಯಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಮತ್ತೆ ಆ ಹೂವು, ಆ ಹದ್ದು? ಆ ಹದ್ದು ನಮ್ಮವನೇ. ನಮಗೆ ಸಹಾಯ ಮಾಡೋಕೆ ಅಂತ ಬಂದಿರೋ ನಾಗಲೋಕದ ಬಂಟ. ನೀನಾಗ್ಲೇ ನೋಡಿದ್ಯಲ್ಲ ಹೂವು, ಅದೇ ನಾಗಪುಷ್ಪ. ನಾಗಪುಷ್ಪನ? ಏನದು ಬಾಬಾ? ಅದನ್ನು ವಶ ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ? ರುದ್ರ, ಅದು ನಾಗಲೋಕದ ಅತ್ಯುನ್ನತ ಶಕ್ತಿ ರುದ್ರ. ಅದು ಒಂದು ನಮ್ಮ ಕೈವಶವಾಗ್ಬಿಟ್ರೆ ನಾಗಲೋಕದ ರಹಸ್ಯವೆಲ್ಲ ನಮ್ಮ ಕೈವಶ ಆದಂತೆ. ಆದರೆ ಹಾಗಾಗೋಕ್ ಸಾಧ್ಯನಾ ಬಾಬಾ? ಯಾಕೆ ಸಾಧ್ಯ ಇಲ್ಲ ರುದ್ರ? ನಾಗಾಮೃತನೇ ಪಡ್ಕೊಂಡಿದ್ದೀನಿ ಅಂದಮೇಲೆ ನಾಗಪುಷ್ಪ ಏನ್ ಮಹಾ. ನೋಡ್ತಿರೋ ಈ ಭೈರವನ ಶಕ್ತಿ ಎಂಥದ್ದು ಅಂತ. ಒಂದು ಸರ್ತಿ ನಾಗಪುಷ್ಪ ನನ್ನ ಕೈವಶ ಆದ್ಮೇಲೆ ನಾಗಮಣಿನ ಪಡ್ಕೊಳ್ಳೇಬೇಕು. ಬಾಬಾ, ನಾಗಮಣಿ ವಿಚಾರ ಏನಾದರೂ ಗೊತ್ತಾಯ್ತಾ ನಿಮಗೆ? ಅದು ಯಾರ ಹತ್ರ ಇದೆ ಅಂತ ಏನಾದರೂ ಸುಳಿವು ಸಿಕ್ತಾ? ಇಲ್ಲ ರುದ್ರ, ಯಾರ ಹತ್ರ ಇದೆ ಅನ್ನೋ ಸುಳಿವು ಸಿಕ್ಲಿಲ್ಲ. ಆದರೆ ಅದಕ್ಕೆ ಸಂಬಂಧಿಸಿರೋ ಹಾಗೆ ಏನೇನೋ ಸುಳಿವು ಸಿಗ್ತಾ ಇದೆ. ಅದ್ರ ಪ್ರಕಾರನೇ ಹೋದರೆ ಇನ್ನು ಕೆಲವೇ ದಿನಗಳಲ್ಲಿ ನಾಗಮಣಿ ಈ ಭೈರವನ ಕೈವಶ ಆಗುತ್ತೆ. ಜೈ ಮಹಾಕಾಲ! ರುದ್ರ, ಈ ಭೈರವ ನಾಗಮಣಿಯ ಹತ್ರ ಒಂದೊಂದೇ ಹೆಜ್ಜೆ ಹೋಗ್ತಾ ಇದ್ದಾನೆ. ನಾನು ಅದೇ ದಿನಕ್ಕೆ ಕಾಯ್ತಾ ಇದ್ದೀನಿ ಬಾಬಾ. ರುದ್ರ, ಮನೇಲಿ ಏನಾದರೂ ಅವಘಡಗಳು ನಡೀತಾ ಇದೆಯಾ? ಇಲ್ಲ ಬಾಬಾ, ಅಂಥದ್ದೇನೂ ಇಲ್ಲ. ಎಲ್ಲ ಮಾಮೂಲಿಯಾಗೇ ನಡೀತಿದೆ. ಹಾಗೆ ಇರಬೇಕಲ್ವ ರುದ್ರ? ನಿಮ್ಮ ಮನೆನ ಕಾಯ್ತಾ ಇರೋದು ಈ ಭೈರವ ಬಾಬಾ. ನನ್ನ ಆಶೀರ್ವಾದ, ನನ್ನ ರಕ್ಷೆ ಇರೋವರೆಗೂ ಯಾವ ನಾಗಿಣಿ ಆಟ ನಡೆಯೋ ಹಾಗಿಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ.
ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.